ಈ ಮೂಡ ಕೇಸ್ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮತ್ತೆ ಅರ್ಜಿಯ ವಿಚಾರಣೆ ಸ್ಟಾರ್ಟ್ ಆಗಿದೆ. ಆದೇಶವನ್ನ ಬರೆಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಜಡ್ಜ್. ಏನು ಆದೇಶ ಬರಬಹುದು? ಕುತೂಹಲ ಮೂಡ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿಎಂ ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ನಿನ್ನೆ ಆಲ್ಮೋಸ್ಟ್ ಸೇಮ್ ಟೈಮ್, ಬಟ್ 1 ಅವರ್ ಬಿಫೋರ್ 12 ಗಂಟೆ ಅಷ್ಟೊತ್ತಿಗೆ ಹೈಕೋರ್ಟ್ನ ಆದೇಶ ಬಂದಿತ್ತು. ಕೇಸು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದಿತ್ತು. ಆದರೆ ಹೈಕೋರ್ಟ್ ಮೊರೆ ಹೋದ ಕಾರಣ ಹೋಲ್ಡಲ್ಲಿ ಇಡಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೈಕೋರ್ಟ್ ತೀರ್ಪು ಬಂದ ನಂತರ ಪ್ರಕಟಣೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದಂತಿತ್ತು. ಹಾಗಾಗಿ ನಿನ್ನೆ ಅಷ್ಟೇ ಹೈಕೋರ್ಟಿಂದ ಆದೇಶ ಬಂದಿದೆ. ಹೀಗಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ತೀರ್ಪು ಹೊರಗೆ ಬರುತ್ತೆ ಅನ್ನೋ ಸ್ವಲ್ಪ ಹೊತ್ತರಲ್ಲಿ ಆದೇಶವನ್ನು ಬರೆಸ್ತಾ ಇದ್ದಾರೆ. ಓಪನ್ ಕೋರ್ಟ್ನಲ್ಲೇ ಆದೇಶವನ್ನ ಜಡ್ಜ್ ಬರೆಸ್ತಾ ಇದ್ದಾರೆ. ಎನಿ ಮೂಮೆಂಟ್ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಆದೇಶ ಏನು ಬರುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಈ ಆದೇಶ ಬಂದ ನಂತರ ಈ ಕೇಸ್ನಲ್ಲಿ ಹಲವು ಆಯಾಮಗಳು, ಹಲವು ಬೆಳವಣಿಗೆಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮತ್ತೆ ಅರ್ಜಿಯ ವಿಚಾರಣೆ ಸ್ಟಾರ್ಟ್ ಆಗಿದೆ. ಆದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದ ಜಡ್ಜ್ ಬರೆಸ್ತಾ ಇದ್ದಾರೆ. ಏನು ಬರಬಹುದು ಅನ್ನೋ ಕುತೂಹಲ ಆಬ್ವಿಯಸ್ಲಿ ಇದೆ. ಈ ಪ್ರಕರಣದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿಯುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಕಾದು ನೋಡಬೇಕು. ಇನ್ನು ಸ್ವಲ್ಪ ಹೊತ್ತರಲ್ಲೇ ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಆದೇಶ ಬರ್ತಾ ಇದ್ದಂತೆ ಎಫ್ಐಆರ್ ಆಗುತ್ತೆ, ತನಿಖೆ ಸ್ಟಾರ್ಟ್ ಆಗುತ್ತೆ. ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಕುತೂಹಲ. ಬಟ್ ಆದೇಶ ಬಂದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಷ್ಟೇ ಹೇಳ್ತಾ ಇದ್ನಲ್ಲ, ಹೈಕೋರ್ಟ್ ಆದೇಶ ಬರೋದಕ್ಕೆ ಕಾಯ್ತಾ ಇತ್ತು. ನಿನ್ನೆ ಹೈಕೋರ್ಟ್ ಆದೇಶ ಬಂತು. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಕೇಸ್ನ ತೀರ್ಪಿದೆ. ಈಗ ಓಪನ್ ಕೋರ್ಟ್ನಲ್ಲಿ ಇದೀಗ ಜಡ್ಜ್ ಆದೇಶವನ್ನು ಬರೆಸ್ತಾ ಇದ್ದಾರೆ. ನಿನ್ನೆ ಹೈಕೋರ್ಟ್ ತೀರ್ಪು ಹೊರಗೆ ಬರ್ತಾ ಇದ್ದಂತೆ ವಿಪಕ್ಷಗಳು ಫುಲ್ ಆಕ್ಟಿವ್ ಆಗಿದ್ವು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ನಿನ್ನೆಯೇ ಸ್ಟಾರ್ಟ್ ಆಗೋಗಿತ್ತು ಪ್ರತಿಭಟನೆ. ಹಲವು ಜಿಲ್ಲೆಗಳಲ್ಲಿ, ಮಂಡ್ಯ, ಹಾಸನ, ದಾವಣಗೆರೆ ಭಾಗ ಅಲ್ಲೆಲ್ಲವೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ರು. ನೋಡ್ಬೇಕೇನು ಬರುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಆದೇಶ ಬರುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಮೊದಲಿಂದಲೂ ಕೂಡ ದೂರದಾರರು ಹೇಳ್ತಾ ಇರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪಾತ್ರ ಇರೋದ್ರಿಂದ ಇದನ್ನ ತನಿಖೆಗೆ ಅರ್ಹವಾದಂತಹ ಒಂದು ಪ್ರಕರಣ ಅನ್ನುವಂತ ಒಂದು ವಾದವನ್ನ ಹಿಂದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ವಾದವನ್ನ ಮಾಡಿದ್ರು. ಅದೇ ರೀತಿ ಹೈಕೋರ್ಟ್ಗೆ ಸಿದ್ದರಾಮಯ್ಯ ಹೋದಾಗಲೂ ಕೂಡ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಮೂವರು ದೂರದಾರರು ಕೂಡ ಈ ವಿಚಾರವನ್ನ ಹೆಚ್ಚು ಪ್ರಸ್ತಾಪ ಮಾಡುವಂತ ಒಂದು ಕೆಲಸ ಆಗಿತ್ತು. ನಿನ್ನೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಂತಹ ಒಂದು ತೀರ್ಪಿನ ಬೆನ್ನಲ್ಲೇ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತಿಮವಾದಂತಹ ಒಂದು ತೀರ್ಪನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಓಪನ್ ಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ತಮ್ಮ ತೀರ್ಪನ್ನ ಬರೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಕಲಾಪ ಆರಂಭ ಆದ ತಕ್ಷಣವೇ ಮೊದಲ ಪ್ರಕರಣವಾಗಿ ಈ ಪ್ರಕರಣವನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಾಗ ಲಕ್ಷ್ಮೀ ಅಯ್ಯಂಗಾರ್ ಅವರು ಮತ್ತೆ ತಮ್ಮ ವಾದವನ್ನ ಮುಂದುವರಿಸಿದ್ರು. ನಿನ್ನೆ ಏಕಸದಸ್ಯ ಪೀಠ ಕೊಟ್ಟಂತಹ ಒಂದು ಆದೇಶ, ಅದರ ಜೊತೆಗೆ ಇದನ್ನ BNSS ಅಡಿಯಲ್ಲಿ ಕಾನೂನು ಪ್ರಕ್ರಿಯೆ ಆಗಬೇಕಾ, ಇಲ್ಲವೇ ಹಿಂದೆ ಇದ್ದಂತಹ CRPC ಅಡಿಯಲ್ಲಿ ಕಾನೂನು ಪ್ರಕ್ರಿಯೆ ಆಗ್ಬೇಕಾ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಅದಾದ ಬಳಿಕ ಈಗ ನ್ಯಾಯಮೂರ್ತಿಗಳು ಆದೇಶವನ್ನ ಬರೆಸ್ತಾ ಇರುವಂತದ್ದು. ಬಹುತೇಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದೂರುಗಳನ್ನ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಎಫ್ಐಆರ್ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ನಿನ್ನೆ ಹೈಕೋರ್ಟ್ ಆದೇಶವನ್ನೇ ಎತ್ತಿಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು ಶರತ್. ಇನ್ನು ಮತ್ತೊಂದು ಕಡೆ 3 ಜನ ದೂರುದಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಒಬ್ಬ ದೂರುದಾರ ಮಾತ್ರ ಸ್ವತಂತ್ರ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೇನಾದ್ರೂ ಒಪ್ಪಿಗೆ ಸೂಚಿಸಬಹುದಾ ಅಂತ? ಸ್ನೇಹಮಯಿ ಕೃಷ್ಣ ಅವರು ಮೊದಲಿಂದಲೂ ಕೂಡ ಹೈಕೋರ್ಟ್ ಅಲ್ಲೂ
ಸ್ವತಂತ್ರವಾದಂತಹ ಒಂದು ತನಿಖೆ ಆಗ್ಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ರು. ಅದೇ ರೀತಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಒಂದು ವೇಳೆ ಲೋಕಾಯುಕ್ತವೋ ಇಲ್ಲ ಬೇರೆ ಸಂಸ್ಥೆ ರಾಜ್ಯ ಸರ್ಕಾರದ ಅಲ್ಲಿ ಅಡಿಯಲ್ಲಿ ಬರುವಂತಹ ಯಾವುದಾದ್ರೂ ಸಂಸ್ಥೆಗೆ ಕೊಟ್ಟಿದ್ದೆ ಆದ್ರೆ ಅದರಲ್ಲಿ ಪ್ರಭಾವ ಬೀರಬಹುದು, ಅದರಲ್ಲಿ ಸ್ವತಂತ್ರ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗೋದಿಲ್ಲ ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ರು. ಇವತ್ತಿನ ಒಂದು ವಾದದಲ್ಲೂ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೊಸದಾದಂತಹ ಒಂದು ಸ್ವತಂತ್ರ ಸಂಸ್ಥೆಗೆ ವಹಿಸೋದಕ್ಕೆ ಅಧಿಕಾರ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಒಂದು ತೀರ್ಪಲ್ಲಿ ಉಲ್ಲೇಖ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಪ್ರದೀಪ್ ಆಗಿರ್ಬೋದು, ಅಬ್ರಹಾಂ ಆಗಿರ್ಬೋದು, ಲೋಕಾಯುಕ್ತದಲ್ಲಿ ಹಿಂದೆ ನಾವು ದೂರನ ಕೊಟ್ಟಿದ್ವಿ, ಆ ದೂರಿಗೆ ಸಂಬಂಧಪಟ್ಟಂತೆ FIR ದಾಖಲಿಸಬೇಕು ಅನ್ನುವಂತ ಒಂದು ವಾದವನ್ನ ಮಾಡಿದ್ರು. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಮಾತ್ರ ಲೋಕಾಯುಕ್ತ ತನಿಖೆಗೆ ಕೊಟ್ಟಿದ್ದಾದ್ರೆ ಇಲ್ಲವೇ SIT ರಚನೆ ಮಾಡಿದ್ದಾದ್ರೆ ಅವೆರಡೂ ಕೂಡ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಇರೋದ್ರಿಂದ ಮುಖ್ಯಮಂತ್ರಿಗಳು ಸ್ವತಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೇ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಇಲ್ಲವೇ ಸ್ವತಂತ್ರ SITಗೆ ಕೊಟ್ಟಿದ್ದಾದ್ರೆ ಅದರಿಂದ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗೋದಿಲ್ಲ ಅನ್ನುವಂತ ಒಂದು ಮನವಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತದ್ದು. ಹೀಗಾಗಿ ಸ್ವತಂತ್ರ ತನಿಖೆ ಅಂತ ಹೇಳಿದ್ರೆ CBI ಇಲ್ಲವೇ ಬೇರೆ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತಿನ ಒಂದು ತೀರ್ಪಲ್ಲಿ ಉಲ್ಲೇಖ ಮಾಡುವಂತ ಒಂದು ಸಾಧ್ಯತೆ ಇದೆ ಶರತ್. ಇನ್ನು ಸಾಧ್ಯತೆ ನೋಡೋದಾದ್ರೆ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ FIR ಯಾವಾಗ ಆಗುತ್ತೆ, FIR ಆದ್ಮೇಲೆ ತನಿಖೆ ಯಾವ ರೀತಿ ಸಾಗಬಹುದು ಅನ್ನೋದು. ಶರತ್, ಶ್ರೇಣೀಕೃತ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಕೆಳಗಡೆ ಅಧೀನ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬರೋದ್ರಿಂದ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶವನ್ನ ಒಪ್ಕೊಳ್ಳೇಬೇಕು. ಆ ಆದೇಶಕ್ಕೆ ತಕ್ಕಂತೆಯೇ ಇವರ ಆದೇಶವು ಕೂಡ ಇರಲೇಬೇಕಾಗುತ್ತೆ. ಹೈಕೋರ್ಟ್ ಆದೇಶಕ್ಕೆ ತದ್ವಿರುದ್ಧವಾದಂತಹ ಒಂದು ಆದೇಶವನ್ನ ಅಧೀನ ನ್ಯಾಯಾಲಯಗಳು ಕೊಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಮೂವರು ದೂರುದಾರರು ಹೇಳಿರುವಂತದ್ದು ಕೂಡ ನಿನ್ನೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಂತಹ ಒಂದು ಆದೇಶ, ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದು ವಿಚಾರಗಳು, ಅದರ ಅನುಸಾರವಾಗಿಯೇ ತನಿಖೆ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಹೇಳ್ತಾ ಇರುವಂತದ್ದು 218 BNSS ಅಡಿಯಲ್ಲಿ ಈ ತನಿಖೆಯನ್ನ ಮಾಡಿದ್ದಾದ್ರೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ತಮ್ಮ ಅಹವಾಲುವನ್ನ ಹೇಳ್ಕೊಳ್ಳುವಂತಹ ರೀತಿಯಲ್ಲಿ ಸಮನ್ಸ್ ಜಾರಿ ಮಾಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಹೀಗಾಗಿ ಈ ಪ್ರಕರಣದಲ್ಲಿ 218 ಪ್ರಕ್ರಿಯೆಗೆ ಬೇಡ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಒಂದು ವೇಳೆ ಹೈಕೋರ್ಟ್ ಆದೇಶಕ್ಕೆ ತದ್ವಿರುದ್ಧವಾದಂತಹ ಒಂದು ಆದೇಶ ಬಂದಿದ್ದಾದ್ರೆ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ವಕೀಲರು ನಿನ್ನೆ ನಾಗಪ್ರಸನ್ನ ನ್ಯಾಯಮೂರ್ತಿಗಳ ತೀರ್ಪು ಏನಿತ್ತೋ ಅದೇ ತೀರ್ಪಿನ ವಿರುದ್ಧ ತೀರ್ಪು ಬಂದಿದೆ ಅಂತ ವಿಚಾರವನ್ನು ಇಟ್ಕೊಂಡು ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತ ಒಂದು ಸಾಧ್ಯತೆಗಳು ಇರ್ತವೆ. ಜೊತೆಗೆ ಶ್ರೇಣೀಕೃತ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಆದೇಶವನ್ನ ತದ್ವಿರುದ್ಧವಾದಂತಹ ಒಂದು ಆದೇಶ ಕೆಳ ನ್ಯಾಯಾಲಯ ಕೊಡೋದಕ್ಕೆ ಬರೋದೇ ಇರೋದ್ರಿಂದ ಬಹುತೇಕ ನಿನ್ನೆ ಹೈಕೋರ್ಟ್ ಕೊಟ್ಟಂತಹ ಏಕಸದಸ್ಯ ಪೀಠದ ಆದೇಶವನ್ನ ಎತ್ತಿಡುವಂತಹ ಒಂದು ಸಾಧ್ಯತೆಗಳಿರ್ತವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶವನ್ನು ಕೂಡ ನ್ಯಾಯಾಧೀಶರು ಅಧಿಕೃತ ಆದೇಶವನ್ನು ಕೂಡ ಬರೆಸ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಸಲ್ಲಿಸಿರುವಂತಹ ಈ 3 ದೂರುಗಳ ಬಗ್ಗೆ ಅಂತಿಮವಾದಂತಹ ಒಂದು ತೀರ್ಮಾನ ಹೇಗಿರುತ್ತೆ ಏನಿರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶರತ್. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶ ಬಂದ ನಂತರ ಮುಂದಿನ ನಡೆ ಸಿದ್ದರಾಮಯ್ಯನವರದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಾನೂನು ರೀತಿಯ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ವಕೀಲರ ಜೊತೆಗೆ ಶರತ್, 2 ರೀತಿಯಾದಂತಹ ಒಂದು ಪ್ಲಾನ್ಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತದ್ದು. ಒಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದಂತಹ ಒಂದು ಹೋರಾಟ, ಮತ್ತೊಂದು ಕಡೆ ರಾಜಕೀಯ ಹೋರಾಟವನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ. ಈಗ ಕಾನೂನಾತ್ಮಕವಾದಂತಹ ಒಂದು ಹೋರಾಟ ಅಂತ ಹೇಳಿದ್ರೆ ನಿನ್ನೆ ಏಕಸದಸ್ಯ ಪೀಠ ಕೊಟ್ಟಂತಹ ಒಂದು ಆದೇಶದ ಅನ್ವಯ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬರುವಂತಹ ಒಂದು ತೀರ್ಪನ್ನ ಆಧರಿಸಿ ಮುಂದಿನ ಕಾನೂನಾತ್ಮಕವಾದಂತಹ ಒಂದು ಹೋರಾಟಗಳು ಹೇಗಿರ್ಬೇಕು ಅನ್ನುವಂಥದ್ದನ್ನ ಬೆಳಗ್ಗೆಯಿಂದಲೂ ಕೂಡ ಕಾವೇರಿ ನಿವಾಸದಲ್ಲಿ ತಮ್ಮ ವಕೀಲರ ತಂಡದ ಜೊತೆ ಸುದೀರ್ಘವಾದಂತಹ ಒಂದು ಚರ್ಚೆ ಆಗಿದೆ. ನಿನ್ನೆ ಏಕಸದಸ್ಯ ಪೀಠ ಕೊಟ್ಟಂತಹ ಒಂದು ಆದೇಶದ ಅನ್ವಯ ಲೋಕಾಯುಕ್ತ ಸಂಸ್ಥೆಗೆ ವಹಿಸಿ FIR ದಾಖಲಾಗಿದ್ದೆ ಆದ್ರೆ ಮೊದಲನೇದಾಗಿ ದ್ವಿಸದಸ್ಯ ಪೀಠ ಇಲ್ಲವೇ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಬಹುತೇಕ ದ್ವಿಸದಸ್ಯ ಪೀಠಕ್ಕೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಇದು ಒಂದು ರೀತಿ ಕಾನೂನಾತ್ಮಕವಾದಂತಹ ಒಂದು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಒಂದು ವೇಳೆ BNS 218 ಅಡಿಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದಾದ್ರೆ ಬಹುತೇಕ ಆ ಆದೇಶವನ್ನ ಪ್ರಶ್ನೆ ಮಾಡಿ ಮತ್ತೆ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಅರ್ಜಿಯನ್ನ ಸಲ್ಲಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಅದ್ರ ಜೊತೆಗೆ ರಾಜಕೀಯವಾಗಿ ಇನ್ನಷ್ಟು ಗಟ್ಟಿ ಯಾವ ರೀತಿಯಾಗಿ ಆಗ್ಬೇಕು ಅನ್ನುವಂಥದ್ದು ಇದು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಹೇಳ್ತಾ ಇರೋದ್ರಿಂದ ವಿಪಕ್ಷಗಳಾಗಿರುವಂತಹ JDS ಮತ್ತೆ BJP ಮಾಡ್ತಾ ಇರುವಂತಹ ಈ ಪ್ರತಿಭಟನಾ
ಪ್ರತಿಭಟನಾ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮುಂದಿನ ರಾಜಕೀಯ ಹೋರಾಟಗಳ ಬಗ್ಗೆನೂ ಕೂಡ ಯಾವ ರೀತಿಯಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂಡಿಕೊಂಡು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂಡಿಕೊಂಡು ಮುಂದಿನ ತಮ್ಮ ರಾಜಕೀಯ ಹೋರಾಟದ ಬಗ್ಗೆನೂ ಕೂಡ ರೂಪುರೇಷೆಗಳನ್ನ ಮಾಡ್ಕೊಂತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಮಾರುತಿ, ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.